ಡಿಗ್ರಿನ ಕಂಪ್ಲೀಟ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಒಂದೊಳ್ಳೆ ರೆಪ್ಯೂಟೆಡ್ ಕಂಪ್ನಿಯಲ್ಲಿ ಒಂದೊಳ್ಳೆ ಪ್ಯಾಕೇಜ್ ಇರೋ ಕೆಲಸನ ತಗೋಬೇಕಂತೇಳಿ ಬೆಂಗಳೂರಿಗೆ ಬರ್ತಾರೆ ಆ್ಯಂಡ್ ಕೋರ್ಸ್ ಕೂಡ ಮಾಡ್ತಿರ್ತಾರೆ. ಬಟ್ ಕೋರ್ಸ್ ಇನ್ನು ಕಂಪ್ಲೀಟೇ ಆಗಿರಲ್ಲ, 30 to 40% ಆದಾಗಲೇ ಡ್ರಾಪ್ ಔಟ್ ಮಾಡಿಬಿಡ್ತಾರೆ. ಆ್ಯಂಡ್ ಅವ್ರ ಹತ್ರ ಸ್ಕಿಲ್ಸ್ ಇರುತ್ತೆ, ಜಾಬ್ಸ್ ಕೂಡ ಅಪ್ಲೈ ಮಾಡ್ತಿರ್ತಾರೆ. ಬಟ್ ಯಾವುದೇ ರೀತಿಯಂತ ಅಪ್ಡೇಟ್ ಬರ್ತಾ ಇರಲ್ಲ. ಅಪ್ಡೇಟ್ ಬರ್ತಾ ಇರಲ್ಲ ಅಂದರೆ ನಿಮ್ಮ ರಿಸ್ಯೂಮಲ್ಲಿ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಯಾಕೆ ಶಾರ್ಟ್ ಲಿಸ್ಟ್ ಆಗಲಿಲ್ಲ? ಆ್ಯಕ್ಚುಲಿ ಕಂಪ್ನಿಗೆ ಇಲ್ಲಿ ಬೇಕಾಗಿರೋದಾದ್ರೂ ಏನು, ಒಂದು ನೀವು ಅಪ್ಲೈ ಮಾಡ್ತಿರೋ ವೇ ಸರಿ ಇರಲ್ಲ, ಇಲ್ಲ ಅಂದರೆ ನೀವು ಅಪ್ಲೈ ಮಾಡ್ತಿರೋಂಥ ಜಾಬ್ಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಸ್ಕಿಲ್ಸ್ ನಿಮ್ಮ ರಿಸ್ಯೂಮಲ್ಲಿ ಇರಲ್ಲ. ಸೊ ಹಾಗಾದರೆ ಫ್ರೆಶರ್ ಕಾಮನ್ ಆಗಿ ಮಾಡ್ತಾರೆ ಅಂತ ಮಿಸ್ಟೇಕ್ ಏನು ಜಾಬ್ನ ಅಪ್ಲೈ ಮಾಡೋ ಮುಂದೆ? ಆ್ಯಂಡ್ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ, ಐ ಟಿ ಜಾಬಲ್ಲಿ ಜಾಬ್ಸ್ನ ಹುಡುಕ್ತಾ ಇದ್ದೀರಾ ಆ್ಯಂಡ್ ಕರೆಂಟ್ಲಿ ಯಾರು ಐ ಟಿ ಜಾಬ್ಸ್ನ ರ್ಯಾಂಡಮಾಗಿ ಅಪ್ಲೈ ಮಾಡ್ತಿದ್ದೀರಾ, ದಿಸ್ ವಿಡಿಯೋ ಇಸ್ ಫಾರ್ ಯು. ಹಾಯ್ ಎವ್ರಿವನ್, ನಾನು ವಿನಯ್. ವೆಲ್ಕಮ್ ಬ್ಯಾಕ್ ಟು ಟೆಕ್ ಲೈಫ್ ವಿತ್ ವಿನಯ್. ಸೊ ಹಾಗಾದರೆ ಸ್ಟೂಡೆಂಟ್ನ ಜಾಬ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೊ ಮಿಸ್ಟೇಕ್ಸ್ನ ನಾವು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ಬೇಸಿಕಲಿ ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಯಾವ ಕೋರ್ಸ್ನ ಅವ್ರು ಕರೆಂಟ್ಲಿ ಕಲಿತಾ ಇರ್ತಾರೋ ಅಥವಾ ಕರೆಂಟ್ಲಿ ಯಾವ ಕೋರ್ಸ್ನ ಅವ್ರು ಪರ್ಚೇಸ್ ಮಾಡಿರ್ತಾರೋ ಆ ಕೋರ್ಸ್ನ ಅವ್ರು ಕಂಪ್ಲೀಟ್ ಮಾಡ್ದೇ ಅರ್ಧಕ್ಕೆ ಡ್ರಾಪ್ ಔಟ್ ಮಾಡಿ ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಬೇಸಿಕ್ ಸ್ಕಿಲ್ಸೇ ಗೊತ್ತಿಲ್ಲ, ಬೇಸಿಕ್ಸ್ ಫೌಂಡೇಶನ್ನೇ ಗೊತ್ತಿಲ್ಲ ಅಂದರೆ ಜಾಬ್ನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಹೇಳ್ತಿದ್ದಾರೆ, ಅಪ್ಕಮಿಂಗ್ 26 and 27 ಬ್ಯಾಚಸ್ ಬರ್ತಾ ಇದೆ, ಡಿಗ್ರಿ ಬ್ಯಾಚಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಬ್ಜೆಕ್ಟ್ನ ವಿತ್ ಪ್ರಾಕ್ಟಿಕಲ್ ಕಂಪಲ್ಸರಿ ಮಾಡ್ತಿದ್ದಾರೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಬೇಸಿಕ್ ಸ್ಕಿಲ್ಸ್ ಆ್ಯಂಡ್ ಫೌಂಡೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬೇಸಿಕ್ ಸ್ಕಿಲ್ಸ್ ಆ್ಯಂಡ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಸೆಕೆಂಡ್ ಮಿಸ್ಟೇಕ್ ನೋಡೋದಾದ್ರೆ, ಸೊ ಮೋಸ್ಟ್ ಆಫ್ ದಿ ಪೀಪಲ್ಸ್ ರಿಸ್ಯೂಮ್ನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತಿದ್ದಾರೆ. ಸೊ ಒಬ್ಬ ರಿಸ್ಯೂಮ್ ಹೇಗಿರುತ್ತೋ ಅದೇ ಸೇಮ್ ಟೆಂಪ್ಲೇಟ್ನ ಕಾಪಿ ಮಾಡಿ ಇಂಟರ್ವ್ಯೂಸ್ಗೆ ಅಟೆಂಡ್ ಆಗ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಯಾವುದೇ ಸ್ಕಿಲ್ ಗೊತ್ತಿರುತ್ತೆ, ಆ ಸ್ಕಿಲ್ನ ಅವರು ಆ ರಿಸ್ಯೂಮಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನೀವು ಅದನ್ನೇ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದಾಗ ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಆ ಸ್ಕಿಲ್ನ ಎಕ್ಸ್ಪ್ಲೇನ್ ಮಾಡೋಷ್ಟು ಎಬಿಲಿಟಿ ಇರಲ್ಲ. ಸೊ ಅವಾಯ್ಡ್ ದಿ ಕಾಪಿ ಆ್ಯಂಡ್ ಪೇಸ್ಟ್ ರಿಸ್ಯೂಮ್ಸ್. ನಿಮ್ಮ ರಿಸ್ಯೂಮಲ್ಲಿ ನೀವೇನು ಸ್ಕಿಲ್ಸ್ನ ಮೆನ್ಷನ್ ಮಾಡಿರ್ತಾರೋ ಅದಕ್ಕೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ನಾವು ಥರ್ಡ್ ಮಿಸ್ಟೇಕ್ನ ನೋಡೋದಾದರೆ, ಆ್ಯಕ್ಚುಲಿ ಕಂಪ್ನಿಯವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಒಂದು ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಕ್ಟಿಕಲ್ ನಾಲೆಡ್ಜ್ ಆ್ಯಂಡ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ನೋಡ್ತಿರ್ತಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಕಾಮನ್ ಆಗಿ ಮಾಡ್ತಿರೋ ಮಿಸ್ಟೇಕ್ ಏನತ್ತಪ್ಪ ಅಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಯಾವಾಗೆಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡ್ತಿರೋ, ಒಂದು ರಿಯಲ್ ವರ್ಲ್ಡ್ಸ್ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡ್ತಿರೋ ಅಥವಾ ಒಂದು ರಿಯಲ್ ವರ್ಲ್ಡ್ಸ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿರ್ತೀರ, ಸೊ ಅಪ್ಡೇಟ್ಸ್ನೆಲ್ಲ ನೀವು ಲಿಂಕ್ಡ್ಇನ್ ಗಿಟಬಲ್ಲಿ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ಇದರಿಂದ ನಿಮಗೆ ಇಂಟರ್ವ್ಯೂ ಶೆಲ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಆ್ಯಂಡ್ ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗೋ ಕೂಡ ಚಾನ್ಸಸ್ ಭಾಳ ಇರುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ಕಾಮನ್ ಇಶ್ಯೂ ನೋಡೋದಾದರೆ, ನೀವು ಕಾಮನ್ ಆಗಿ ಮಾಡ್ತಾ ಇರೋ ಮಿಸ್ಟೇಕ್ ನೋಡೋದಾದರೆ, ಎಲ್ಲ ಸ್ಟೂಡೆಂಟ್ಸು ಸ್ಟಾರ್ಟಿಂಗಲ್ಲೇ ಎಟ್ ಎ ಟೈಮ್ ಆಗಿ 3 to 4 ಸ್ಕಿಲ್ಸ್ನ ಕಲಿಯಕ್ಕೆ ಹೋಗ್ತಾರೆ. ಸೊ ಅರ್ಧದ್ರಲ್ಲಿ ಡ್ರಾಪ್ ಔಟ್ ಮಾಡಿಬಿಡ್ತಾರೆ. ಯಾಕೆ ಹೀಗಾಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ಗೆ ಬೇಸಿಕ್ ಫೌಂಡೇಶನ್ ಅಥವಾ ಬೇಸಿಕ್ ಸ್ಕಿಲ್ ಇರಲ್ಲ. ಸೊ ಅದ ಕಾರಣ ನೀವು ಅರ್ಧದ್ರಲ್ಲೇ ಡ್ರಾಪ್ ಔಟ್ ಮಾಡಿಬಿಡ್ತೀರಿ, ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ ಕಾರಣ. ಸೊ ನೀವು ಏನು ಮಾಡಿ, ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಆ ಪರ್ಟಿಕ್ಯುಲರ್ ಸ್ಕಿಲ್ ಮೇಲೆ ಫಸ್ಟ್ ನೀವು ಒಂದು ಸ್ಕಿಲ್ನ ಫೋಕಸ್ ಮಾಡಿ ಕೋರ್ಸ್ನ ಕಂಪ್ಲೀಟ್ ಮಾಡಿ ಆ್ಯಂಡ್ ಜಾಬ್ಸ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫ್ರೆಷರ್ಸ್ಗೆ ಒಂದು ಅಡ್ವೈಸ್ ಏನಪ್ಪ ಅಂತಂದರೆ, ಸೊ ಈ ಫೇಕ್ ಎಕ್ಸ್ಪೀರಿಯನ್ಸನ್ನು ಮೆನ್ಷನ್ ಮಾಡೋದಾಗಿರಲಿ ಅಥವಾ ಆನ್ಲೈನಲ್ಲಿ ಇಂಟರ್ನ್ಶಿಪ್ ಮಾಡಿಬಿಟ್ಟು ಯಾವುದೇ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದೆ ನಿಮ್ಮ ರಿಸ್ಯೂಮಲ್ಲಿ ಮೆನ್ಷನ್ ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇಂಟರ್ವ್ಯೂ ಟೈಮಲ್ಲಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋಂಥ ಎಬಿಲಿಟಿ ಇಲ್ಲ ಅಂತಂದರೆ ಸೊ ಈಸಿಲಿ ರಿಕ್ರೂಟರ್ಸ್ಗೆ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ಫ್ರೆಷರ್ಸ್ ಆದಷ್ಟು ನಿಮ್ಮ ಸೀನಿಯರ್ಸ್ ಆಗಿರಲಿ ಅಥವಾ ಲಿಂಕ್ಡ್ಇನಲ್ಲಿ ಆಗಿರಲಿ ಅಥವಾ ನಿಮ್ಗೆ ಯಾವ್ದಾದ್ರು ಗೊತ್ತಿರೋರಾಗಲಿ ರೆಫರಲ್ನ ತೊಗೊಂಡು ಕಂಪ್ನಿ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಕಂಪ್ನೀಸ್ ಈಗ ರೆಫರಲಲ್ಲಿ ಯಾರು ಇರ್ತಾರೋ ಇಂಟರ್ನಲ್ಲಿನೇ ಮೂವ್ ಮಾಡೋದು ಜಾಸ್ತಿ ಇದೆ. ಸೊ ನೀವು ಯಾರು ಪರಿಚಯ ಇರ್ತಾರೋ ಅವ್ರನ್ನ ರೆಫರಲ್ ತೊಗೊಂಡು ಇಂಟರ್ನಲ್ಲಿ ಮೂವ್ ಆಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಸೊ ನಿಮಗೆ ಬೇಸಿಕ್ ನಾಲೆಜ್ ಇಲ್ಲದೇ ಬ್ಲೈಂಡ್ಲಿ ಜಾಬ್ಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಯಾವುದಾದ್ರೂ ರೂಲ್ ಮೇಲೆ ಫಸ್ಟು ಬೇಸಿಕ್ ಫೌಂಡೇಶನನ್ನು ಬಿಲ್ಡ್ ಮಾಡಿ ಆ್ಯಂಡ್ ಕಂಪ್ಲೀಟ್ ನಾಲೆಜ್ ತೊಗೊಳ್ಳಿ, ದೆನ್ ನೀವು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫೈನಲಿ ಇದೇ ರೀತಿಯಾದಂಥ ಟೆಕ್ ರಿಲೇಟೆಡ್ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.